ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಜಸ್ಟ್ ಫಾರ್ 300 rupeesಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ನೀವು 300 rupees ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂದ್ರೆ ಈ ಒಂದು 300 rupees ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಇಷ್ಟೇ ಕ್ವಶನ್ಸ್ ಕೇಳ್ಬೇಕು, ಎಷ್ಟೊತ್ತೇ ಮಾತಾಡ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಈ ಒಂದು 300 rupees ನ ಪೇ ಮಾಡಿದ್ರೆ ನಿಮ್ಗೆ ಇವತ್ತೇ ರೀಡಿಂಗ್ ಸಿಗತ್ತೆ. ಅಂಡ್ ಈ ಒಂದು 300 rupees ಆಫರ್ ಬಂದು ಈ ಒಂದು ಮಂತ್ ಎಂಡ್ ವರೆಗೂ ಮಾತ್ರ ಇರುತ್ತೆ. ಸೊ ಮುಂದಿನ ತಿಂಗಳಿಂದ 300 rupeesಗೆ ಆಫರ್ ಇರೋದಿಲ್ಲ ಅಂತ ಹೇಳ್ತಾ, ಸೊ ಈ ಒಂದು ಮಂತ್ ಎಂಡ್ ವರೆಗೂ ನೀವು ಈ ಒಂದು 300 rupees ಆಫರ್ ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಸೊ ಆದಷ್ಟು ಈ ಒಂದು ವಿಡಿಯೋ ಬಗ್ಗೆ ತುಂಬಾ ಹೆಚ್ಚೆಚ್ಚು ಟಾಪಿಕ್ಸ್ ನಾನು ಮಾಡಿದೀನಿ, ಬಟ್ ಸ್ಟಿಲ್ ತುಂಬಾ ಜನ ಕಮೆಂಟ್ಸ್ ನ ಓದುವಾಗ ಅಂಡ್ ತುಂಬಾ ಸತಿ ನಿನ್ನೆ ಮೊನ್ನೆಯಿಂದ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾ ಇದ್ರ, ಮ್ಯಾಮ್ ನಮ್ಮ ಪರ್ಸನ್ ನಮ್ಮಿಂದ ದೂರ ಆಗಿದ್ದಾರೆ, ಒಂದು ರಿಕನ್ಸಿಲೇಷನ್ ವಿಡಿಯೋ ಮಾಡಿ ಅಂತ ತುಂಬಾ ಜನ ಕೇಳ್ಕೊಂಡಿದ್ರ, ರಿಕ್ವೆಸ್ಟ್ ಮಾಡಿದಿರ. ಅಂಡ್ ತುಂಬಾನೇ ಎಮೋಷನಲ್ ಆಗಿ ಒಬ್ಬ ಐ ಶುಡ್ ನಾಟ್ ಟೇಕ್ ದಟ್ ಪರ್ಸನ್ ನೇಮ್, ಆ ಒಂದು ವ್ಯಕ್ತಿ ತುಂಬಾನೇ ಎಮೋಷನಲ್ ಆಗಿ ಮ್ಯಾಮ್ ನಮ್ಮ ಪಾರ್ಟ್ನರ್ ವಾಪಸ್ ಬರ್ತಾರಾ ಬರಲ್ವಾ, ರಿಕನ್ಸಿಲೇಷನ್ ವಿಡಿಯೋ ಮಾಡಿ ತುಂಬಾನೇ ಹೆಲ್ಪ್ ಆಗತ್ತೆ ಅಂತ ಹೇಳಿ ತುಂಬಾನೇ ಎಮೋಷನಲ್ ಆಗಿ ಅವ್ರಿಗೆ ಸಮಾಧಾನ ಮಾಡಕ್ಕೆ ಆಗಿಲ್ಲ ನನ್ನ ಕಡೆಯಿಂದ, ಅಷ್ಟು ಮಟ್ಟಿಗೆ ಬ್ರೇಕ್ ಡೌನ್ ಆಗಿದ್ರು. ಸೊ ಆ ಒಂದು ವ್ಯಕ್ತಿಗೋಸ್ಕರ ಈ ಒಂದು ವಿಡಿಯೋ ಡೆಡಿಕೇಟ್ ಮಾಡ್ತಾ, ಅಂಡ್ ಎಲ್ಲಾ ನನ್ನ ಸಬ್ಸ್ಕ್ರೈಬರ್ಸ್ಗೆ ಯಾರೆಲ್ಲ ಎಕ್ಸ್ ಪರ್ಸನ್ ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಎಕ್ಸ್ ಪರ್ಸನ್ ವಾಪಸ್ ಬರ್ತಾರಾ ಬರಲ್ವಾ, ವೆಯ್ಟ್ ಮಾಡ್ಬೇಕಾ, ಎಲ್ಲಾದ್ರೂ ಒಂದು ಕ್ಲಾರಿಟಿ ವಿಡಿಯೋ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಅಂತ ಹೇಳ್ತಾ, ಸೊ ಲೆಟ್ಸ್ ಬಿಗಿನ್. ಓಕೆ ಗೈಸ್, ಇವಾಗ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಎಕ್ಸ್ ಪರ್ಸನ್ ವಿಚಾರದಲ್ಲಿ ರಿಕನ್ಸಿಲೇಷನ್ ಆಗತ್ತಾ, ರಿಯೂನಿಯನ್ ಆಗತ್ತಾ, ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ಬೇಕಾ, ಮೋನ್ ಆಗಬೇಕಾ, ಪ್ರತಿಯೊಂದನ್ನು ಕೂಡ ಇವಾಗ ಕ್ಲಾರಿಟಿನ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಏಸ್ ಆಫ್ ವ್ಯಾಂಡ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ, ವಿ ಹ್ಯಾವ್ ಏಸ್ ಆಫ್ ವ್ಯಾಂಡ್ಸ್ ಬಾಟಮ್ ಆಫ್ ದಿ ಕಾರ್ಡ್ ಅಂಡ್ ಕ್ವೀನ್ ಆಫ್ ವಾಂಡ್, ಓಕೆ, ಅಂಡ್ ಎಂಪರರ್ ಇದೆ ಅಂಡ್ ಸ್ಟ್ರೆಂತ್ ಇದೆ, ಓಕೆ, ಅಂಡ್ ಹ್ಯಾವ್ ಏಸ್ ಆಫ್ ಕಪ್ಸ್, 8 of pentacles ಮತ್ತೆ ಜಡ್ಜ್ಮೆಂಟ್. ಸೊ ಗೈಸ್, ನನಗೆ ಇದೇನ್ ಕಾರ್ಡ್ಸ್ ಪ್ರಕಾರವಾಗಿ ಏನ್ ರೀಡಿಂಗ್ ಬರುತ್ತೆ ಅನ್ನೋದನ್ನ ಇವಾಗ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೇನೆ, ತಿಳ್ಕೊಂಡ್ ಬನ್ನಿ. ಓಕೆ ಗೈಸ್, ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ, ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ, ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ ಲೈಫ್ ಅಲ್ಲಿ ವಾಪಸ್ ಬರ್ತಾರ, ಅವ್ರ ಜೊತೆಗೆ ರಿಕನ್ಸಿಲೇಷನ್ ಆಗತ್ತಾ, ರಿಯೂನಿಯನ್ ಆಗತ್ತಾ, ಅಂಡ್ ಆ ಒಂದು ವ್ಯಕ್ತಿಗೋಸ್ಕರ ನೀವು ವೇಟ್ ಮಾಡ್ಬೇಕಾ ಅಥವಾ ಮೋನ್ ಆಗಬೇಕಾ ಅಂತ ಅಂದ್ರೆ ಸ್ಟ್ರೆಂತ್ ಕಾರ್ಡ್ ಇದೆ. ಅಂಡ್ ಐ ಹ್ಯಾವ್ ಏಸ್ ಆಫ್ ವ್ಯಾಂಡ್, ಏಸ್ ಆಫ್ ಕಪ್ಸ್ ಅಂಡ್ ಎಂಪರರ್. ಸೊ ಇದೆಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಹೇಳ್ತಾ ಇದೆ ಕಾರ್ಡ್ಸ್ ಅಂತ ಅಂದ್ರೆ ಇದೆಲ್ಲ 4 ಮೇಜರ್ ಕಾರ್ಡ್ಸ್ ಬಂದಿದೆ. ಸೊ ಈ ಒಂದು ವ್ಯಕ್ತಿನೂ ಕೂಡ ಆಕ್ಚುಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ಬೇಕು, ನೀವಾಗ ನೀವೇ ಕಾಂಟ್ಯಾಕ್ಟ್ ಮಾಡ್ಬೇಕು, ಮಾತಾಡಿಸ್ಬೇಕು ಅವ್ರನ್ನ ಅಂತ. ಸೊ ಇವರು ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ ದೇವ್ರ ಹತ್ರ. ಸೊ ಹೇಗಾದ್ರೂ ಮಾಡಿ ನಮ್ಮ ಜೀವನದಲ್ಲಿ ಮ್ಯಾಜಿಕ್ ಮಾಡೋದ್ ಬೇಡವಾ, ಮಿರಾಕಲ್ ಆಗೋದ್ ಬೇಡವಾ, ಸೊ ನನ್ನ ವ್ಯಕ್ತಿ ನನ್ನ ಲೈಫ್ ಅಲ್ಲಿ ವಾಪಸ್ ಬರ್ಬೇಕು, ಸೊ ಆ ಒಂದು ವ್ಯಕ್ತಿ ಜೊತೆಗೆ ನಾನು ಮತ್ತೆ ಲೈಫ್ ನ ಲೀಡ್ ಮಾಡ್ಬೇಕು, ಎಲ್ಲಾನು ಕೂಡ ಮೊದ್ಲಿನ ತರ ರಿಸ್ಟಾರ್ಟ್ ಮಾಡ್ಬೇಕು, ಸೊ ನಮ್ ಕನೆಕ್ಷನ್ ರಿಬರ್ತ್ ಆಗೋ ರೀತಿನಲ್ಲಿ ಏನಾದ್ರೂ ಒಂದು ಮಿರಾಕಲ್ ಮಾಡಿ ಅಂತ ದೇವ್ರ ಹತ್ರ ಅವರು ಕೂಡ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಸೊ ದಿಸ್ ಇಸ್ ವಾಟ್ ಯುವರ್ ಪರ್ಸನ್ ಇಸ್ ಥಿಂಕಿಂಗ್ ಅಂತ ಹೇಳ್ತೀನಿ. ಸೊ ನಿಮ್ಮ ವಿಚಾರದಲ್ಲಿ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ, ಯಾವ ರೀತಿನಲ್ಲಿ ನೀವು ಅವ್ರನ್ನ ನೀವು ಲೈಕ್ ಏನೋ ನಿಮ್ಮ ಹತ್ರ ಅವರು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಸೊ ಯಾವ ರೀತಿನಲ್ಲಿ ಮಾತಾಡ್ರೆ ನೀವು ಕನ್ವಿನ್ಸ್ ಆಗ್ತೀರಾ, ಅವ್ರಿಗೆ ಮೇ ಬಿ ನೀವೆಲ್ಲೋ ಒಂದು ಕಡೆ ನೀವುಗೆ ಅವ್ರು ಏನ್ ಅನ್ಕೊಂಡಿದ್ದಾರೆ ನಿಮ್ಮ ಪಾರ್ಟ್ನರ್ ಅಂತ ಅಂದ್ರೆ, ನಿಮ್ಮ ಎಕ್ಸ್ ಪಾರ್ಟ್ನರ್ ಅಂತ ಅಂದ್ರೆ,
ಸೊ ನೀವು ಆಲ್ರೆಡಿ ಮೋನ್ ಆಗ್ಬಿಟ್ಟಿದ್ದೀರಾ, ನೀವು ಅವ್ರ ಲೈಫಲ್ಲಿ ಬರೋದೇ ಇಲ್ಲ, ನೀವು ಅವ್ರಿಗೆ ಸಿಗೋದೇ ಇಲ್ಲ. ಸೊ ಅವ್ರಿಗೆ ಗೊತ್ತಿಲ್ಲ ನೀವು ಕೂಡ ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ, ನೀವು ಕೂಡ ಪ್ರೇ ಮಾಡ್ತಾ ಇದ್ದೀರಾ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಗೊತ್ತಿಲ್ಲ. ಸೊ ಕಂಪ್ಲೀಟ್ ಆಗಿ ಮೋನ್ ಆಗಿದ್ದೀನಿ ಅನ್ನೋ ರೀತಿನಲ್ಲಿ ನೀವು ಪ್ರೊಜೆಕ್ಟ್ ಮಾಡ್ತಾ ಇರಬಹುದು ತುಂಬಾ ಜನಗಳ ಹತ್ರ. ಇಲ್ಲ ನಾನು ಆರಾಮಾಗಿದ್ದೀನಿ, ಅವ್ರು ಇಲ್ದೇ ಇದ್ರು ನನ್ನ ಜೀವನದಲ್ಲಿ ಬದುಕ್ತೀನಿ ಅಂತ ನೀವು ತುಂಬಾ ಸತಿ ತುಂಬಾ ಜನ ಕೇಳಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗಲಿ ವ್ಯಕ್ತಿಗಳು ಅಂತ. ಬಟ್ ಐ ಥಿಂಕ್ ದಿಸ್ ಪರ್ಸನ್ ಡಸಂಟ್ ಹ್ಯಾವ್ ಎನಿ ಕ್ಲಾರಿಟಿ. ಸೊ ನೀವು ಅವ್ರ ಲೈಫ್ ಅಲ್ಲಿ ಇರ್ತೀರಾ ಇರಲ್ವಾ ಅನ್ನೋ ಕ್ಲಾರಿಟಿನಲ್ಲಿ ಆ ಒಂದು ವ್ಯಕ್ತಿಗೆ ಇಲ್ಲ. ಸೊ ಐ ಥಿಂಕ್ ತುಂಬಾ ಸತಿ ಅವ್ರಿಗೆ ಎಮೋಷನಲ್ ಬ್ರೇಕ್ ಡೌನ್ ಆಗ್ತಾ ಇದಾರೆ ಡೇ ಬೈ ಡೇ. ಸೊ ಅವ್ರು ನನ್ನ ಅಕ್ಸೆಪ್ಟ್ ಮಾಡಿದ್ರೆ ಸಾಕು, ಅಕ್ಸೆಪ್ಟ್ ಮಾಡ್ಬಿಟ್ರೆ ಅವ್ರು ನನ್ನ ಜೊತೆಗೆ ಮಾತಾಡಕ್ಕೆ ಟ್ರೈ ಮಾಡಿದ್ರೆ ಸಾಕು, ಮಿಕ್ಕಿದೆಲ್ಲ ಅವ್ರನ್ನ ನಾನು ಕನ್ವಿನ್ಸ್ ಮಾಡ್ಬಿಡ್ತೀನಿ. ಸೊ ಈ ರೀತಿನೆಲ್ಲ ಯೋಚನೆ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ರಿಕನ್ಸಿಲೇಷನ್ ಆಗತ್ತೆ, ರಿಯೂನಿಯನ್ ಆಗತ್ತೆ, ನಿಮ್ಮ ಕನೆಕ್ಷನ್ ರಿಬರ್ತ್ ಆಗತ್ತೆ ಅಂತ ಹೇಳ್ತೀನಿ. ಸೊ ಇವರು ಕೂಡ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಯಾವ ಯಾವ ರೀತಿನಲ್ಲಿ ನಿಮ್ಮ ಹತ್ರ ವಾಪಸ್ ಬರೋದು, ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು, ಹೇಗೆ ನಿಮ್ಮಿಬ್ರ ಮಧ್ಯ ಮೊದ್ಲಿನ ತರ ಒಂದು ಬಾಂಧವ್ಯನ ಬೆಸಗೆ ಮಾಡೋದು. ಸೊ ತುಂಬಾನೇ ಈ ಒಂದು ವ್ಯಕ್ತಿ ಕೊರಗ್ತಿದ್ದಾರೆ. ಸೊ 7 ಆಫ್ ಪೆಂಟಿಕಲ್ಸ್ ಇದೆ. ಸೊ ಪೆಂಟಿಕಲ್ ಕಾರ್ಡ್ ಇರೋದ್ರಿಂದ ತುಂಬಾನೇ ಓವರ್ ಥಿಂಕ್ ಮಾಡ್ತಿದ್ದಾರೆ, ತುಂಬಾನೇ ಯೋಚನೆ ಮಾಡ್ತಿದ್ದಾರೆ. ಸೊ ಏನ್ ಆಗ್ತಾ ಇದೆ ಅವರ ಜೀವನದಲ್ಲಿ, ಅಥವಾ ನೀವೇನು ಕೂಡ ಅವ್ರ ಲೈಫಲ್ಲಿ ನಿಮ್ ಲೈಫಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ನೀವು ಯಾರ ಹತ್ರನು ತೋರಿಸ್ಕೊಳ್ತಾ ಇಲ್ಲ, ಯಾರ ಹತ್ರನು ನೀವು ಈ ತರ ಹೇಳ್ಕೊತಾ ಇಲ್ಲ. ಸೊ ದಿಸ್ ಇಸ್ ವಾಟ್ ಇಟ್ ಮೀನ್ಸ್ ಅಂತ ನಾನು ಹೇಳ್ತೀನಿ. ಸೊ ನೀವ್ ಯಾರ ಹತ್ರನು ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ಡಿಸ್ಕಸ್ಸೇ ಮಾಡಲ್ಲ, ನಿಮ್ಮ ಪಾರ್ಟ್ನರ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ, ಇವ್ರು ನಿಜವಾಗ್ಲೂ ನನ್ನಿಂದ ಕಂಪ್ಲೀಟ್ ಆಗಿ ಮೋನ್ ಆಗ್ಬಿಟ್ರ, ಅಥವಾ ಇವ್ರು ಮೋನ್ ಆಗಿರೋ ತರ ಎಲ್ಲಾರ ಮುಂದೆ ಪ್ರಿಟೆಂಡ್ ಮಾಡ್ತಿದಾರ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ತುಂಬಾನೇ ಆಶ್ಚರ್ಯ ಆಗ್ತಾ ಇದೆ, ಎಷ್ಟು ನನ್ನ ಇಷ್ಟಪಡ್ತಾ ಇದ್ರು, ನಾನ್ ಬೇಕು ಅಂತ ಎಷ್ಟೆಲ್ಲ ಅವರು ನನ್ನ ಹಿಂದೆ ಬರ್ತಾ ಇದ್ರು. ಅವಾಗ ಅವ್ರಿಗೆ ನನಗೆ ಅವರ ವ್ಯಾಲ್ಯೂ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವಾಗ ಅವರ ವ್ಯಾಲ್ಯೂ ನನಗೆ ಗೊತ್ತಾಗ್ತಾ ಇದೆ, ರಿಯಲೈಸ್ ಆಗ್ತಾ ಇದೆ, ಎಷ್ಟು ಅವ್ರನ್ನ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ, ಪ್ರೀತಿಸ್ತಾ ಇದ್ದೀನಿ ಅಂತ. ಬಟ್ ಇವಾಗ ಅವ್ರಿಗೆ ನನ್ನ ವ್ಯಾಲ್ಯೂ ಗೊತ್ತಿಲ್ಲ, ಅಥವಾ ಈ ಒಂದು ವ್ಯಕ್ತಿ ನನ್ನಿಂದ ಬೇಕಾಗಿಲ್ಲ ಇವರು ಅಂತ ಮೋನ್ ಆಗ್ಬಿಟ್ಟಿದ್ರೆ ಅವರಿಂದ ನಾನು ಹೇಗೆ ನನ್ನ ಲೈಫಲ್ಲಿ ಬರಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತುಂಬಾನೇ ಚಿಂತಾಜನಕವಾಗ್ಬಿಟ್ಟಿದೆ ನಿಮ್ ಪರ್ಸನಲ್ಗೆ. ಸೊ ನಿಮ್ ಪರ್ಸನಾಲಿಟಿ ಯಾವ ತರ ಇವಾಗ ಬಿಲ್ಡ್ ಆಗಿದೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ತುಂಬಾ ಸ್ಟ್ರಾಂಗ್, ಇಂಡಿಪೆಂಡೆಂಟ್, ನೀವು ತುಂಬಾ ಮ್ಯಾನ್ಪ್ಲೇಟ್ ಮಾಡಲ್ಲ. ಸೊ ಲೈಕ್ ಯು ಆರ್ ನಾಟ್ ಮ್ಯಾನ್ಪ್ಲೇಟರ್, ಅಂದ್ರೆ ನಿಮ್ಮನ್ನ ಯಾರು ಮ್ಯಾನ್ಪ್ಲೇಟ್ ಮಾಡಕ್ಕಾಗಲ್ಲ. ಅಂಡ್ ನೀವು ಕೂಡ ಯಾರನ್ನೂ ಮ್ಯಾನ್ಪ್ಲೇಟ್ ಮಾಡಲ್ಲ, ಅಥವಾ ನೀವು ಯಾರಿಗೂ ಕೂಡ ಬೆರಗಾಗ್ಬಿಡಲ್ಲ. ಸೊ ನೀವು ಮ್ಯಾನ್ಪ್ಲೇಟ್ ಅಂತೂ ಯಾರಿಗೂ ಮಾಡಕ್ ಹೋಗಲ್ಲ. ಸೊ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ತುಂಬಾನೇ ಡೇಂಜರಸ್ ಆಗ್ಬಿಟ್ಟಿದ್ದಾರೆ ನನ್ನ ಪಾರ್ಟ್ನರ್. ಎಷ್ಟು ಮಟ್ಟಿಗೆ ಚೇಂಜ್ ಆಗಿದ್ದಾರೆ ಅಂದ್ರೆ ಅವ್ರನ್ನ ಯಾರು ಮ್ಯಾನ್ಪ್ಲೇಟ್ ಮಾಡಕ್ಕಾಗಲ್ಲ. ಅಂಡ್ ಯಾರಾದ್ರೂ ಅವ್ರನ್ನ ಮ್ಯಾನ್ಪ್ಲೇಟ್ ಮಾಡ್ತಿದ್ದಾರೆ ಅಂತಂದ್ರೆ ಗೊತ್ತಾಗ್ಬಿಡುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ಸೊ ಇವಾಗ ನಾನು ಹೇಗೆ ಇವ್ರ ಹತ್ರ ನನ್ನ ಜೀವನದಲ್ಲಿ ಎಲ್ಲಾನು ಹೇಳ್ಕೊಡೋದು ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಅವ್ರಿಗೆ ಕ್ಲಾರಿಟಿನೇ ಗೊತ್ತಾಗ್ತಾ ಇಲ್ಲ. ಸೊ ಯಾವ ರೀತಿನಲ್ಲಿ ನಿಮ್ಮ ಹತ್ರ ಮಾತಾಡಬೇಕು ಅಂದ್ರೆ ಅವ್ರಿಗೆ ಗೊತ್ತಿದೆ. ಸೊ ಮುಂಚಿನ ತರ ನೀವು ನ್ಯೂಸೆನ್ಸ್ ನ ಎಂಟರ್ಟೈನ್ ಮಾಡಲ್ಲ, ಅಥವಾ ನೀವೇನಾದ್ರೂ ನಿಮ್ಮ ಹತ್ರ ಸ್ಟ್ರೈಟ್ ಫಾರ್ವರ್ಡ್ ಏನು ಹೇಳ್ದೆ ಸುತ್ತಿ ಬಳಸಿ ಮಾತಾಡೋದು ನಿಮಗೆ ಅದು ಇಷ್ಟ ಆಗಲ್ಲ. ನಿಮ್ಮ ಒಂದು ಲೈಕ್ ಬಿಹೇವಿಯರ್ ಎಲ್ಲಾನು ಕೂಡ ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ. ಸೊ ನೀವು ಎಷ್ಟು ಮಟ್ಟಿಗೆ ಚೇಂಜ್ ಆಗಿದ್ದೀರಾ ಅಂತ. ಬಟ್ ದಿಸ್ ಪರ್ಸನ್ ಇಸ್ ಸಮ್ವನ್ ಇಸ್ ಲೈಕ್ ಥಿಂಕಿಂಗ್ ಯಾವ ರೀತಿನಲ್ಲಿ ಇದ್ದಾರೆ ಅಂತ ಅಂದ್ರೆ ಅವ್ರ ಹೋಪ್ಸೇ ಇಲ್ಲ, ಭರವಸೆ ಇಲ್ಲ. ಸೊ ಮುಂಚೆ ಎಲ್ಲ ನೀವು ಬರ್ತೀರಾ, ಯಾವಾಗಾದ್ರೂ ಒಂದು ಸತಿ ಸಿಗ್ತೀರಾ, ಅವ್ರನ್ನ ನೀವೇ ಬಂದು ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ಅವರು ಒಂದು ಭ್ರಮೆನಲ್ಲಿದ್ರು. ಬಟ್ ನೀವ್ ಯಾವಾಗ ನಿಮ್ಮ ಲೈಫ್ ಅಲ್ಲಿ ನಿಮ್ ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ, ಇವಾಗ ಅದನ್ನ ನೋಡಿ ನಿಮ್ಮ ವ್ಯಕ್ತಿ ಶಾಕ್ ಆಗಿದ್ದಾರೆ. ಸೊ ಇವ್ರು ನನ್ನ ಜೊತೆಗಿದ್ದಂತ ವ್ಯಕ್ತಿನ, ಸೊ ಎಷ್ಟು ಮಟ್ಟಿಗೆ ಅವ್ರು ಚೇಂಜ್ ಆಗಿದ್ದಾರೆ. ಸೊ ಕಾಲ ಇರೋದೇ ಹೀಗ, ಎಲ್ಲಾರನ್ನೂ ಚೇಂಜ್ ಮಾಡಿಸ್ಬಿಡುತ್ತಾ. ಸೊ ಈ ತರ ಒಂದು ವ್ಯಕ್ತಿನ ದೇವ್ರು ಎಷ್ಟು ಮಟ್ಟಿಗೆ ಅವರ ಜೀವನದಲ್ಲಿ ಬೆಳೆಸಿದಾನೆ ಅನ್ನೋದಕ್ಕಿಂತ ನೀವು ತುಂಬಾನೇ ಹಾರ್ಡ್ ವರ್ಕ್ ಮಾಡಿದೀರಾ. ಸೊ ಅದು ಕೂಡ ನೋಡಿದಾಗ ತುಂಬಾನೇ ಈ ಒಂದು ವ್ಯಕ್ತಿ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಎಮೋಷನಲ್ ಆಗಿ ಒಂದು ವ್ಯಕ್ತಿಗೆ ಯಾರ ಮೇಲೂ ಅಟ್ಯಾಚ್ಮೆಂಟ್ ಇಲ್ಲ. ದಿಸ್ ಪರ್ಸನ್ ಇಸ್ ಗ್ರೋಯಿಂಗ್ ಇಂಡಿವಿಜುವಲ್, ತುಂಬಾನೇ ಸ್ಟ್ರಾಂಗ್, ಬ್ಯೂಟಿಫುಲ್, ಹ್ಯಾಂಡ್ಸಮ್, ಈ ರೀತಿ ಅವ್ರಿಗೆ ತುಂಬಾನೇ ಫೀಲ್ ಆಗ್ತಾ ಇದೆ. ಅಂಡ್ ಇಂಥ ವ್ಯಕ್ತಿನ ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ಗೊತ್ತಾಗ್ತಾ ಇಲ್ಲ ಯಾವ ರೀತಿಯಲ್ಲಿ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ. ಸೊ ಇವಾಗ ಏನಾದ್ರೂ ನನಗೆ ನೀನ್ ಬೇಕೇ ಬೇಕು ಅಂತ ಹಠ ಮಾಡಿದ್ರೆ ನೀವು ಎಷ್ಟು ಚೀಪ್ ಆಗಿ ಅವ್ರ ಬಗ್ಗೆ ಥಿಂಕ್ ಮಾಡ್ತೀರಾ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಪರ್ಸನಲ್ ಆಗಿ ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಬಿಹೇವಿಯರ್ ಎಲ್ಲಾನು ಕೂಡ ಅವ್ರಿಗೆ ಗೊತ್ತಿರೋದ್ರಿಂದ ಸೊ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ವೆರಿ ಮಚ್ ಇನ್ ಕನ್ಫ್ಯೂಷನ್ ಸ್ಟೇಟ್. ಸೊ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ.
ಸೊ ಯಾವ ರೀತಿನಲ್ಲಿ ನಿಮ್ಮ ಹತ್ರ ಮಾತಾಡಿದ್ರು ಕಷ್ಟನೇ ಆಗ್ಬಿಡುತ್ತೆ ಅವ್ರಿಗೆ ಅಂತಾನೆ ಅವ್ರಿಗೆ ಅನಿಸ್ತಾ ಇದೆ. ಸೊ ಹೇಳಿದ್ರು ತಪ್ಪು, ಹೇಳ್ದೇ ಇದ್ರು ಇನ್ನೂ ದೊಡ್ಡ ತಪ್ಪಾಗ್ಬಿಡುತ್ತೆ. ಸೊ ಒಂದು ಚಾನ್ಸ್ ಬೇಕು ನನ್ಗೆ ಈ ಒಂದು ಕನೆಕ್ಷನ್ ಅಲ್ಲಿ ಅಂತ ನೀವು ಕೇಳ್ಕೊಬೇಕು ಅಂತ ತುಂಬಾ ಸತಿ ಕಮ್ಯುನಿಕೇಶನ್ ಮಾಡೋದಿಕ್ಕೆ ಡೇ ಬೈ ಡೇ ಟ್ರೈ ಮಾಡ್ತಿದ್ದಾರೆ. ಬಟ್ ಧೈರ್ಯ ಸಾಲ್ತಾ ಇಲ್ಲ, ಕರೇಜ್ ಸಾಲ್ತಾ ಇಲ್ಲ ಅಂತ ಹೇಳ್ತೀನಿ. ಬಿಕಾಸ್ ಅವ್ರ ಏನೆಲ್ಲ ನಿಮಗೆ ಮೋಸ ಮಾಡಿದ್ರು, ಅದೇನೆಲ್ಲ ನಿಮ್ಗೆ ಪೇನ್ ಮಾಡಿದ್ದಾರೆ, ಹರ್ಟ್ ಮಾಡಿದ್ದಾರೆ, ಅದನ್ನ ನೋಡಿದಾಗ ನಿಮ್ಮ ಪರ್ಸನ್ಗೆ ಫೀಲ್ ಆಗತ್ತೆ ಎಷ್ಟು ಹರ್ಟ್ ಮಾಡಿದೀನಿ, ಎಷ್ಟು ನೋವು ಕೊಟ್ಟಿದೀನಿ, ಇದೆಲ್ಲ ಆಗಿದ್ರು ಕೂಡ ಅವ್ರು ನನ್ನ ಮಾತಾಡಿಸ್ತಾರ ಅಥವಾ ಮೂವನ್ ಆಗ್ಬಿಟ್ಟಿದ್ದಾರೆ ಅನ್ನೋದೇ ಅವ್ರಿಗೆ ಒಂದು ತಲೆನಲ್ಲಿ ಜಾಸ್ತಿ ಯೋಚನೆಗಳು ಬರ್ತಾ ಇದೆ. ಮೇ ಬಿ ನಿಮ್ಮ ವಿಚಾರದಲ್ಲಿ ತುಂಬಾ ಜನಗಳ ಹತ್ರ ಯೋಚನೆ ಅಂದ್ರೆ ಡಿಸ್ಕಸ್ ಮಾಡಿ ನೋಡಿರ್ಬಹುದು. ಅವರೆಲ್ಲ ನಿಮ್ಮ ಪಾರ್ಟ್ನರ್ಗೆ ಸಜೆಸ್ಟ್ ಮಾಡಿದ್ರೆ ಇಲ್ಲ ಅವ್ರ ಜೊತೆಗೆ ಹೋಗಿ ಮಾತಾಡು, ಚೇಂಜ್ ಆಗ್ತಾರೆ, ಅಥವಾ ಅವರು ಕೂಡ ನಿನ್ ತರನೇ ವೆಯ್ಟ್ ಮಾಡ್ತಾ ಇದ್ರೆ ಸೀಕ್ರೆಟ್ ಆಗಿ. ಸೊ ಯಾರು ಕೂಡ ಅವರ ಒಂದು ಫೀಲಿಂಗ್ಸ್ ನ ಎಲ್ಲರ ಹತ್ರ ಹೇಳ್ಕೊಳಕ್ ಆಗಲ್ಲ. ಸೊ ಮೇ ಬಿ ನೀವು ಅನ್ಕೊಂಡ್ರೆ ತಪ್ಪು ಅಂತ ತುಂಬಾ ಜನ ಅವ್ರಿಗೆ ಸಜೆಸ್ಟ್ ಮಾಡಿದ್ದಾರೆ. ಬಟ್ ಸ್ಟಿಲ್ ದಿಸ್ ಪರ್ಸನ್ ಡಸಂಟ್ ಹ್ಯಾವ್ ಎನಿ ಕರೇಜ್. ಸೊ ಕರೇಜ್ ಇಲ್ಲ ಈ ಒಂದು ವ್ಯಕ್ತಿಗೆ. ಸೊ ತುಂಬಾ ಭಯ ಆಗ್ತಾ ಇದೆ. ಸೊ ಜೀವನದಲ್ಲಿ ಏನ್ ಮಾಡ್ಕೋತಾ ಇದ್ದೀನಿ, ಸೊ ಎಡುತ್ತಾ ಇದ್ದೀನಾ, ಅಥವಾ ಮುಂದೆ ನನ್ನ ಜೀವನದಲ್ಲಿ ಏನ್ ಆಗತ್ತೆ, ಸೊ ತುಂಬಾನೇ ದೊಡ್ಡ ತಪ್ಪು ಮಾಡಿದೀನಿ, ತುಂಬಾ ದೊಡ್ಡ 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 ರಾಂಗ್ ಡಿಸಿಷನ್ಸ್ ನ ತಗೊಂಡ್ಬಿಟ್ಟಿದೀನಿ, ಒಂದು ರಾಂಗ್ ಟೈಮ್ ಅಲ್ಲಿ ಒಂದು ರಾಂಗ್ ಡಿಸಿಷನ್ಸ್ ತಗೊಂಡ್ಬಿಟ್ಟಿದೀನಿ ಈ ಒಂದು ಸಂಬಂಧದ ಮೇಲೆ. ಸೊ ಇವತ್ತು ನಾನು ಪಶ್ಚಾತ್ತಾಪ ಆಗ್ತಾ ಇದೆ, ರಿಗ್ರೆಟ್ ಫೀಲ್ ಆಗ್ತಾ ಇದೆ ಅಂತ ಅಂದ್ರೆ ಆ ಒಂದ್ ವ್ಯಕ್ತಿ ನನ್ನ ಎಷ್ಟು ಹಚ್ಕೊಂಡಿದ್ರು, ಎಷ್ಟು ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು, ಪ್ರೀತಿಗೋಸ್ಕರ ಪ್ರೀತಿನ ಅಂಬಲಿಸ್ತಾ ಇದ್ರು ನನ್ನಲ್ಲಿ. ನಾನು ಅವಾಗ ಅವರ ಪ್ರೀತಿನ ವ್ಯಾಲ್ಯೂ ಮಾಡಿರ್ಲಿಲ್ಲ. ಸೊ ಇದೇ ನಾನು ನಿಜವಾದ ಪ್ರೀತಿ. ಸೊ ನಿಜವಾದ ಪ್ರೀತಿ ಮಾಡಿದವ್ರಿಗೆ ಎಲ್ಲಾರ್ಗು ಹೀಗೆ ಆಗತ್ತಾ, ಅಥವಾ ನಾನ್ ಮಾತ್ರ ಪಾಪ ಮಾಡಿ ಇವಾಗ ಪ್ರೀತಿನ ಕಲಿತಾ ಇರೋದ್ರಿಂದ ನನಗ್ ಮಾತ್ರ ಪ್ರೀತಿ ಅಂದ್ರೆ ಡಿಫಿಕಲ್ಟ್ ಆಗ್ತಾ ಇದೆಯಾ? ಸೊ ಎಲ್ಲಾನು ಕೂಡ ಯೋಚನೆ ಮಾಡ್ತಿದ್ದಾರೆ. ಸೊ ತುಂಬಾನೇ ನೋವಲ್ಲಂತೂ ಇದಾರೆ, ಹರ್ಟ್ ಅಲ್ಲಿ ಇದಾರೆ, ಪೇನ್ ಅಲ್ಲಿ ಇದಾರೆ. ಸೊ ತುಂಬಾನೇ ಬೇಜಾರಲ್ಲಂತೂ ಇದಾರೆ. ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಡಿಪ್ರೆಷನ್ ಅಂಡ್ ಡಿಪ್ರೆಸ್. ದಿಸ್ ಪರ್ಸನ್ ಇಸ್ ಆಲ್ರೆಡಿ ಟಯರ್ಡ್. ಸೊ ಜೀವನದಲ್ಲಿ ಏನಾಗಬೇಕು ಅನ್ನೋ ಕ್ಲಾರಿಟಿನೇ ಇಲ್ಲ ಈ ಒಂದು ವ್ಯಕ್ತಿಗೆ. ಸೊ ಏನೇ ಮಾಡಕ್ ಹೋದ್ರು ಅವರ ಜೀವನದಲ್ಲಿ ಕಷ್ಟಗಳು ಬರ್ತಾನೆ ಇರುತ್ತೆ. ಸೊ ಮುಗದೇ ಇರೋಂತ ಕಷ್ಟ ಇವ್ರು ನೋಡ್ತಿದ್ದಾರೆ. ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್. ಬಟ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಸೇಫ್ ಇನ್ ದಿಸ್ ಕನೆಕ್ಷನ್. ನಿಮ್ಮನ್ನ ಅವರು ಪಡೆಯೋದಕ್ಕೆ ನೂರಾರು ಕಾಲ ತಪಸ್ ಮಾಡಿ ಪಡೆದಿರ್ಬೇಕು ಇಂತ ಒಂದು ಪರ್ಸನ್ ಸಿಗೋದಕ್ಕೆ ಲೈಫ್ ಪಾರ್ಟ್ನರ್ ಆಗಿ. ಬಟ್ ಸಿಕ್ಕಿದ್ರಿ. ಸೊ ಸಿಕ್ಕಿರೋದನ್ನ ಅವ್ರು ಉಳಿಸ್ಕೊಳಕ್ ಆಗಿಲ್ವಲ್ಲ ಅನ್ನೋ ಒಂದು ದೊಡ್ಡ ಕರುಗನಲ್ಲಿದ್ದಾರೆ. ಸೊ ತುಂಬಾನೇ ಕೊರಗ್ತಾ ಇದಾರೆ ಅಂತ ಹೇಳ್ಬೋದು. ಸೊ ನೀವೆಲ್ಲಿ ಎಷ್ಟು ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಅದೇ ರೀತಿ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ, ಥಿಂಕ್ ಮಾಡ್ತಾ ಇದಾರೆ, ವೇಟ್ ಮಾಡ್ತಿದ್ದಾರೆ ಒಂದು ರೈಟ್ ಟೈಮ್ ಬರ್ಲಿ ಅಂತ. ಸೊ ಯಾವಾಗ ಒಂದು ರೈಟ್ ಟೈಮ್ ಬರುತ್ತೆ, ಅಥವಾ ಮಾತಾಡಿದ್ರೆ ಸರಿ ಹೋಗುತ್ತಾ, ಅಥವಾ ಮಾತಾಡಿದ್ರೆ ದೊಡ್ಡ ತಪ್ಪಾಗತ್ತ ನನ್ನಲ್ಲಿ, ಸೊ ಯಾವ ಮುಖ ಇಟ್ಕೊಂಡ್ ಬಂದ್ಬಿಟ್ಟು ನೀವು ಇವತ್ತು ನನಗೊಂದು ಚಾನ್ಸ್ ಕೊಡಿ ಅಂತ ಕೇಳ್ತಾ ಇದ್ರಂತ ನೀವು ಡೈರೆಕ್ಟ್ ಆಗಿ ಬೈದ್ ಬಿಟ್ರೆ, ಸೊ ಅದೆಲ್ಲ ಅವರ ಮೈಂಡ್ ಅಲ್ಲಿ ತುಂಬಾನೇ ಇದೆ. ಸೊ ದಿಸ್ ಪರ್ಸನ್ ಇಸ್ ಕರೆಂಟ್ಲಿ ಡಿಸ್ಟರ್ಬ್ಡ್ ಲೈಕ್ ಎನಿಥಿಂಗ್. ಸೊ ಗೊತ್ತಾಗ್ತಾ ಇಲ್ಲ ಅವರ ಜೀವನದಲ್ಲಿ ಯಾವ ರೀತಿನಲ್ಲಿ ಅವ್ರು ಇದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಲಾಸ್ ದೇರ್ ಮೈಂಡ್. ಗೊತ್ತಿಲ್ಲ ಅವ್ರಿಗೆ ಏನಾಗತ್ತೆ ಮುಂದೆ ಕನೆಕ್ಷನ್ ಅಲ್ಲಿ ಅಂತ. ಬಟ್ ರಿಕನ್ಸಿಲೇಷನ್ ಆಗತ್ತೆ ಅಂತೆ ಅಂದ್ರೆ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ ಐ ಥಿಂಕ್ ಒಂದು 2-3 weeks, 2-3 months, 2-3 days. ತುಂಬಾ ಫಾಸ್ಟ್ ಎನರ್ಜೀಸ್ ಇದೆ. ಬಿಕಾಸ್ ಎಲ್ಲಾನು ಕೂಡ ಮೇಜರ್ ಕಾರ್ಡ್ ಬಂದಿರೋದ್ರಿಂದ 2-3 weeks, 2-3 days, ಅಥವಾ 2-3 months, ಅಥವಾ 2-3 months ನಂತರ, 2-3 years ನಂತರ, ಅಥವಾ ವಿತಿನ್ 1 year ಒಳಗಡೆ ರಿಕನ್ಸಿಲೇಷನ್ ಅಂತೂ ನಿಮ್ಮ ಪಾರ್ಟ್ನರ್ ಜೊತೆಗೆ ಆಗತ್ತೆ. ಆ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಕ್ಲಾರಿಟಿ ಸಿಗುತ್ತೆ ನಿಮ್ಮ ವಿಚಾರದಲ್ಲಿ ಡೇ ಬೈ ಡೇ. ಸೊ ವೆಯ್ಟ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.